ನನಗಿವತ್ತು ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಟೀ ಕುಡಿದ್ರೆ ನನಗಾಗೋದಿಲ್ಲ. ಆದ್ರೂ ಇವತ್ತು ಟೀ ಕುಡಿಬೇಕು ತುಂಬಾ ಅನ್ನಿಸ್ತಾ ಇತ್ತು. ಅದಕ್ಕೆ ಟೀ ಮಾಡೋಣ ಅಂತ ಹೋದೆ. ಸೊ ನಾರ್ಮಲ್ ಟೀ ಕುಡಿಯೋದ್ಕಿಂತ ಇವತ್ತು ಡಿಫ್ರೆಂಟಾಗಿ ಮಸಾಲ ಟೀ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಸೊ ಮಸಾಲ ಟೀ ಮಾಡಬೇಕು ಅಂತಂದರೆ ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್. ನಾನು 4 ಮೆಂಬರ್ಸಿಗೆ ಮಾಡ್ತಾ ಇರೋದ್ರಿಂದ 4 ಗ್ಲಾಸ್ ವಾಟರ್ ಹಾಕ್ಕೊಂಡೆ, ಆಮೇಲೆ 4 ಸ್ಪೂನ್ ಶುಗರ್ ಹಾಕ್ಕೊಂಡೆ, ಹಾಗೆಯೇ 2 ಟೇಬಲ್ ಸ್ಪೂನ್ ಟೀ ಪೌಡರ್ ಹಾಕ್ಕೊಂಡೆ. ಹಾಗೆ ಇಲ್ಲಿ ಮಸಾಲ ಟೀ ಮಾಡೋದ್ರಿಂದ ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟು ಹಾಕಿ ಚೆನ್ನಾಗಿ ಕುಟ್ಕೊಂಡೆ. ಮಳ್ತಾ ಇರೋ ಇದಕ್ಕೆ ಟೀಗೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ನಾನು ಇವು ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೀನಿ ಅಂತ ಪಲಾವ್ ಅಂತೂ ಮಾಡ್ತಾ ಇಲ್ಲ. ಇದು ಮಸಾಲ ಟೀಗೆ ಇದು ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಇದೊಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸ್ಬೇಕು. ಸೊ 4 ಮೆಂಬರ್ಸ್ ಆಗಿರೋದ್ರಿಂದ 4 ಗ್ಲಾಸ್ ವಾಟರ್ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ 1 ಗ್ಲಾಸ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಸೊ ಮಿಲ್ಕ್ ಹಾಕಾದ್ಮೇಲೆ ಅಟ್ಲೀಸ್ಟ್ 3 to 4 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕಾದ್ರೆ ಮನೆ ಫುಲ್ಲೂ ಒಳ್ಳೆ ಫ್ರ್ಯಾಗ್ರೆನ್ಸ್ ಬರ್ತಾಯಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅದನ್ನ ಟ್ರೈ ಮಾಡೋದಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ರು ಮನೇಲಿರೋರೆಲ್ಲ. ಸೊ ಎಲ್ಲರಿಗೂ ಸರ್ವ್ ಮಾಡಿಕೊಟ್ಟೆ. ಅದರಲ್ಲೂ ನಮ್ಮ ತಂಗಿ, ನಮ್ಮಮ್ಮ, ನಮ್ಮ ತಂಗಿಗಂತೂ ಇಷ್ಟನೇ ಇಲ್ಲ. ಅದರಲ್ಲೂ ಈ ಟೀ ಅಂತೂ ತುಂಬಾ ಇಷ್ಟಪಟ್ಟು ಕುಡಿದ್ಲು. ಇವನ್ ನಮ್ಮ ಅಜ್ಜಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಅಮ್ಮಗೆ ಟೀ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಡಿಫ್ರೆಂಟಾಗಿ ಮಾಡಿಕೊಟ್ನ ತುಂಬಾ ಖುಷಿಯಾಗಿ ಎಲ್ಲರೂ ಕುಡಿದ್ರು. ಸೊ ನಾನು ಕುಡಿದ್ರೆ ತುಂಬಾ ಮೈಂಡ್ ಫ್ರೆಶ್ ಆಯಿತು. ಸೊ ನೀವು ಟ್ರೈ ಮಾಡಿ ಅಲ್ಲ.